ಸೊ ನಾವಿವತ್ತು ಹೋಗ್ತಾ ಇರೋದು ಯಾಣಕ್ಕೆ. ಸೊ ಇದೇ ಯಾಣದ ಎಂಟ್ರೆನ್ಸ್. ಸೊ ಬನ್ನಿ ಒಳಗೆ ಹೋಗೋಣ. ಇವತ್ತಂತೂ ತುಂಬ ವೆಹಿಕಲ್ಸ್ ಕಾಣ್ತಾ ಇದೆ, ಎಲ್ಲ ಕಾಣಿಸ್ತಾ ಇದೆ ಅಲ್ಲ, ಒಳಗೆ ಹೋಗೋಣ ಬನ್ನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಫುಲ್ ನೇಚರು, ತುಂಬ ಜನ ಟೂರಿಸ್ಟ್ ಕೂಡ ಬಂದಿದ್ದಾರೆ. ಸೊ ಬನ್ನಿ ನೋಡೋಣ. ಹೇ ಫ್ರೆಂಡ್ಸ್, ಸೊ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಯಾಣದಲ್ಲಿ ನಮ್ಮ ಶಿವಣ್ಣ ಹಾಗೂ ಪ್ರೇಮ ಮತ್ತು ರಮೇಶ್ ಅರವಿಂದ್ ಸರ್ ಆ್ಯಕ್ಟ್ ಮಾಡಿರೋಂತಹ ನಮ್ಮೂರ ಮಂದಾರ ಹೂವೆ ಇದೇ ಶೂಟಿಂಗ್ ಸ್ಪಾಟಲ್ಲಿ ನಡೆದಿದ್ದು ಕಣ್ರಿ. ಸೊ ಮಿಸ್ ಮಾಡಿದೆ, ಈ ಪ್ಲೇಸ್ ಹೋಗೋಣ, ನೋಡೋಣ ಬನ್ನಿ. ಫ್ರೆಂಡ್ಸ್, ನಿಮಗೆ ಕಾಣಿಸ್ತಾ ಇದೆ, ಇನ್ನೂ ಅಷ್ಟು ದೂರ ಹೋಗಬೇಕು. ಮುಂಚೆ ನಾವು ಬಂದಾಗ ತುಂಬ ದೂರದಿಂದ ನಾವು ನಡ್ಕೊಂಡು ಹೋಗಬೇಕಾಗಿತ್ತು. ಬಟ್ ಇವಾಗ ಹತ್ತಿರ ಆಗಿದೆ. ನಾನು ಅಂದ್ಕೊಂಡೆ 1-2 ಕಿಲೋಮೀಟ್ರ್ ಇರ್ಬೋದು ಅಂತ. ಬಟ್ ನಮ್ಗೆ ಇನ್ನೂ ಹತ್ತಿರದಲ್ಲಿ ನೋಡೋಕ್ಕೆ ಸಿಗ್ತಾಯಿದೆ. ಆಲ್ರೆಡಿ ರೋಡ್ ಕನ್ಸ್ಟ್ರಕ್ಷನ್ ಎಲ್ಲ ಆಗಿಬಿಟ್ಟಿದೆ. ಸೊ ನಮಗೇನಿಲ್ಲ, 600-700 ಮೀಟರ್ಸ್ ಅಷ್ಟೇ ನಡ್ಕೊಂಡು ಹೋಗಬೇಕಾಗಿರೋದು. ಸೊ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ, ನೋಡೋಣ ಹೇಗಿದೆ ಅಂತ. ಬನ್ನಿ ಹೋಗೋಣ. ನೋಡಿ, ವೀಕೆಂಡ್ ಆಗಿದ್ದಕ್ಕಂತೂ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಇವಾಗ ಅಂತಲ್ಲ, ಮೋಸ್ಟ್ ವೀಕ್ ಡೇಸಲ್ಲೂ ಇರ್ತಾರೆ ಜನ. ಅದರೊಳಗೂ ಈಗ ಟ್ರಿಪ್ಸ್ ಎಲ್ಲ ಸ್ಟಾರ್ಟ್ ಅಲ್ವಾ, ಸ್ಕೂಲ್ ಟ್ರಿಪ್ಸ್ ಎಲ್ಲ. ಸೊ ತುಂಬ ಜನ ಮಕ್ಕಳು ಕೂಡ ಬರ್ತಾರೆ. ಹಾಗೆ ರಜೆ ಇದ್ದಾಗ ಕೂಡ ಫ್ಯಾಮಿಲಿ ಟ್ರಿಪ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಜೊತೆಗೆ ವೀಕೆಂಡ್ ಪಾರ್ಟಿ ಎಲ್ಲದಕ್ಕೂ ಬರ್ತಾರೆ. ಇಲ್ಲಿ ಫ್ರೀ ಇದ್ದಾಗ ಸ್ನ್ಯಾಕ್ಸ್ ತಿನ್ಬೋದು, ಇಲ್ಲೇ ಊಟ ಮಾಡ್ಕೊಂಡೆಲ್ಲ ಹೋಗ್ತಾರೆ. ಎಂಜಾಯ್ಮೆಂಟ್ ಅಂದರೆ ಅದೇ ಅಲ್ವಾ. ಒಂದು ದೇವರ ಕೃಪೆಗೆ ಪಾತ್ರರಾಗಿ ಜೊತೆಗೆ ಒಂದು ಒಳ್ಳೆ ಪ್ಲೇಸ್ನ ನೋಡ್ಬೋದು. ಈಗ ನೋಡಿ, ನಾನು ನಿಮಗಿಲ್ಲಿ ತೋರಿಸ್ತೀನಿ. ಬನ್ನಿ ಹೋಗೋಣ. ಸೊ ನಾನು ಕೂಡ ವೀಕೆಂಡ್ ಹೆಂಗಿದ್ರು ಇವತ್ತು ನಾನು ಹಾವೇರಿ ಪ್ಲ್ಯಾನ್ ಹಾಕಿದ್ದೆ. ಬಟ್ ಹಾವೇರಿ ಬೇಡ ಅಂತ ಇವತ್ತು ಯಾಣಕ್ಕೆ ಬಂದಿದ್ದೇನೆ. ಯಾಕಂದರೆ ಯಾಣ ನಿಮಗೆ ಗೊತ್ತಿದೆ, ಉತ್ತರ ಕನ್ನಡ ಜಿಲ್ಲೆಯ ಮಠ ತಾಲೂಕು. ಹಾಗೆ ಇದು ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿ ಶ್ರೇಣಿಗಳಿಂದ ಕೂಡಿದೆ ಅಂತಲೇ ಹೇಳ್ಬೋದು. ನೋಡಿ, ಹಿಂಗೆ ಕಾಣ್ತಾ ಇದೆ, ಸಣ್ಣ ಸಣ್ಣ ಕೇವ್ಸ್ ಇದೆಲ್ಲ. ತುಂಬ ಚೆನ್ನಾಗಿದೆ. ಜೊತೆಗೆ ಎಂತ ಗೊತ್ತಾ, ಒಂದು ಫುಲ್ ಗ್ರೀನರಿ, ಒಂದು ಸುತ್ತ ಇದಿರೋದೇ ಒಂದು ಆಯಿತಾ, ಫುಲ್ ದೊಡ್ಡ ಕೇವ್ ಅಂತಲೇ ಹೇಳ್ಬೋದು. ಬಟ್ ತುಂಬ ಚೆನ್ನಾಗಿದೆ, ಒಳ್ಳೆ ವೀಕೆಂಡು. ಹಾಗೆ ಒಂಥರ ಫನ್ ಮೂಮೆಂಟ್. ಯಾಕಂದರೆ ನಾವೇನು ಮಾಡ್ತೀವಿ, ಎಲ್ಲ ಸುಮಾರಷ್ಟು ಸ್ಪಾಟ್ ಇರೋದು ಡೈರೆಕ್ಟ್ ನಾವು ನೋಡ್ಬೋದು. ಬಟ್ ಇಲ್ಲಿ ನಾವು ಸ್ವಲ್ಪ ವಾಕ್ ಮಾಡಿಕೊಂಡು, ಟ್ರೆಕ್ ಮಾಡಿಕೊಂಡು, ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಬರೋವಂಥದ್ದಾಗಿರುತ್ತಲ್ವ. ಸೊ ಇನ್ನೂ ಸ್ವಲ್ಪ ಜಾಸ್ತಿನೇ ಎಂಜಾಯ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ನೋಡಿ ಹೇಗೆ ಕಾಣಿಸ್ತಿದೆ. ಇದಿನ್ನೂ ನಾವು ಅಲ್ಲಿ ಹೋಗಿ ರೀಚ್ ಆಗಲಿಲ್ಲ, ಅಲ್ಲಿ ಹೋಗಿ ರೀಚ್ ಆಗಬೇಕು. ಇಲ್ಲಿ ನೋಡಿದ್ರೆ ಇನ್ನು ಫ್ರಂಟ್ ಸೈಡ್ ಹೋಗೋಣ ಬನ್ನಿ. ಇನ್ನು ಭೈರವೇಶ್ವರ ಶಿಖರ 120 ಮೀಟರ್ ಅಂದರೆ 390 ಅಡಿ ಎತ್ತರವಿದೆ. ಹಾಗೆ ಮೋಹಿನಿ ಶಿಖರ ಅಂತ ಬಂತ ಹೋದರೆ 90 ಮೀಟರ್ ಅಂದರೆ 300 ಅಡಿ ಎತ್ತರವಿದೆ ಅಂತಲೇ ಹೇಳ್ಬೋದು. ಫೈನಲಿ ನಾವು ಎಂಟ್ರೆನ್ಸ್ ಬಂದ್ವಿ. ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗರ್ ಯೂಟ್ಯೂಬ್ ಚಾನಲ್ಗೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬಂದಿದ್ದೀನಿ ನಿಮ್ಮ ಮುಂದೆ. ಇವಾಗಿರೋದು ನಾವು ಯಾಣ ಭೈರವೇಶ್ವರ ದೇವಸ್ಥಾನ. ಸೊ ಬನ್ನಿ ಹೇಗಿದೆ ಅಂತ ತೋರಿಸ್ತಾ ಹೋಗ್ತೀನಿ. ಹಾಗೆ ಇಲ್ಲಿರೋಂಥ ದೇವಸ್ಥಾನದ ಹಿಸ್ಟ್ರಿ ಅಂತ ನೋಡ್ತಾ ಹೋದರೆ ಪ್ರತಿಯೊಂದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ದೇವಸ್ಥಾನದ ಹಿಸ್ಟ್ರಿ ಕೂಡ ಬನ್ನಿ ಮುಂದೆ ಹೇಳ್ತಾ ಹೋಗ್ತೀನಿ. ಇಲ್ಲೇನಂದರೆ ಭಸ್ಮಾಸುರ ಅಂತ ಒಂದು ಅಸುರ ಇರ್ತಾನೆ. ಸೊ ಅವರು ದೇವ್ರ ಹತ್ರ ಅಂದರೆ ಶಿವನ ಮೊರೆ ಹೋಗಿ ಅವ್ರಿಗೋಸ್ಕರ ವ್ರತ ಮಾಡ್ತಾರೆ. ಅಂದರೆ ಅವರಿಗೋಸ್ಕರ ಕಠಿಣ ತಪಸ್ಸು ಮಾಡಿ ಅವ್ರ ಹತ್ರ ಒಂದು ವರ ತೊಗೊಳ್ತಾರೆ. ಏನಂದರೆ ಅವ್ರು ಯಾರ ತಲೆ ಮೇಲೆ ಕೈ ಇಟ್ಟರು ಕೂಡ ಅವ್ರು ಭಸ್ಮ ಆಗಬೇಕು ಅಂತ ವರ ತೊಗೊಳ್ತಾರೆ. ಆಮೇಲೆ ಶಿವನು ವರ ಕಲ್ಪಿಸ್ತಾರೆ. ನಂತರ ಮುಂದೊಂದು ದಿನ ಹೇಗಾಗತ್ತೆ ಅಂದರೆ ಅವರು ದೇವ್ರ ಹತ್ರನೇ ವರ ತೊಗೊಂಡು ಶಿವನಿಗೆ ಮತ್ತು ಶಿವನ ತಲೆ ಮೇಲೆ ಅವ್ರ ಕೈ ಇಟ್ಟು ಭಸ್ಮ ಮಾಡಬೇಕು ಅಂತ ಹೋಗ್ತಾರೆ. ಅವಾಗ ಹೋಗಬೇಕಾದ್ರೆ ಶಿವನೂ ಹೋಗ್ತಾನೆ ಇರ್ತಾರೆ. ಆಮೇಲೆ ಮಧ್ಯದಲ್ಲಿ ವಿಷ್ಣು ಸ್ವಾಮಿ ಬರ್ತಾರೆ. ವಿಷ್ಣು ಸ್ವಾಮಿಗೆ ಏನು ಮಾಡಬೇಕಂತ ಗೊತ್ತಾಗಲ್ಲ. ಆವಾಗ ಅವರು ಮೋಹಿನಿ ಅವತಾರ ತೊಗೊಂಡು ಅವರು ತುಂಬ ಚೆನ್ನಾಗಿ ನೃತ್ಯ ಮಾಡ್ತಾರೆ. ಡ್ಯಾನ್ಸ್ ಮಾಡಿ ಆ ಭಸ್ಮಾಸುರನ್ನು ಒಲಿಸ್ತಾರೆ. ಆಮೇಲೆ ಹೇಗೆ ಮಾಡ್ತಾರೆ ಅಂದರೆ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಅವ್ರ ತಲೆ ಮೇಲೆ ಅವರೇ ಕೈ ಇಟ್ಕೊಳ್ಳೋಂಗೆ ಮಾಡ್ತಾರೆ. ಆವಾಗಲೇ ಭಸ್ಮ ಆಗ್ತಾರೆ. ಅದೇ ಭಸ್ಮ ಇಲ್ಲಿ ಯಾಣ ಶಿಲೆಯಾಗಿ ನಿಂತಿದೆ. ಇದೇ ಇದ್ರ ಕತೆ. ಸೊ ಮುಂಚೆಯಿಂದ ಕೇಳಿರೋಂಥದ್ದು ನೀವು ನೋಡ್ತಾ ಇರ್ಬೋದು. ನೀವು ಭೈರವೇಶ್ವರನ ದೇವಸ್ಥಾನ ನೋಡ್ಬೋದು.
ಸೊ ಬನ್ನಿ ಈಗ ಹೋಗೋಣ ದೇವಸ್ಥಾನದ ಒಳಗೆ. ಅಲ್ಲಿ ಒಳಗಡೆ ಹೇಗಿದೆ ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ. ಹಾಗೆ ಬಂದಾಗ ಮಿಸ್ ಮಾಡದೆ ಬನ್ನಿ. ಬೇಕಂದರೆ ನೀವು ಬೆಳಗ್ಗೆ 8:30 5:30 ಒಳಗೆ ಬರಬೇಕು. ಸೊ ಇಲ್ಲಿ ದೇವಸ್ಥಾನ ಓಪನ್ನು 8:30ಗೆ ಮತ್ತು ಕ್ಲೋಸಿಂಗ್ ಟೈಮ್ಸ್ ಬಂದು 5:30. ಹಾಗೆ ಎಂಟ್ರೆನ್ಸ್ ಫೀ 10 ರೂಪೀಸ್ ಇರುತ್ತೆ ಪರ್ ಪರ್ಸನ್ನಿಗೆ. ಬನ್ನಿ ಹೋಗೋಣ. 7 ಇಯರ್ಸ್ ಆಯಿತು ಬರ್ದೆ. ಸೊ ನನಗೂ ಇಲ್ಲೆಲ್ಲ ತುಂಬ ಚೇಂಜಸ್ ಆಗಿದೆ. ಇಷ್ಟು ಈಸಿಯಾಗಿ ನಡ್ಕೊಬರ್ಬೋದಿತ್ತು. ಮುಂಚೆ ನಾವು ತುಂಬ ನಡ್ಕೊಬರ್ಬೇಕಿತ್ತು, ಅದಕ್ಕೆ 2 ಕಿಲೋಮೀಟ್ರ್ ಅಂದೆ. ಆದರೆ ಇವತ್ತು ಫುಲ್ ಫ್ರೀಯಾಗಿ ಮಸ್ತ್ ಮಾಡ್ಕೊಬಂದೆ. ಸೊ ಇಲ್ಲಿ ಫುಟ್ವೇರ್ ಇರುವಂಥದ್ದು ಇದೇ ನೋಡಿ ಎಂಟ್ರೆನ್ಸ್. ಬರಬೇಕಾದ್ರಂತೂ ಮಜಾ ಆಯಿತು. ನಾನು ತುಂಬ ಲೇಟಾಗಿ ಹೊರಟಿದ್ದೆ, ಅದಕ್ಕೆ ಸ್ವಲ್ಪ ಲೇಟ್ ಆಗಿದ್ದೆ. ನೋಡೋಣ ಒಳಗೆ ಹೋಗೋಣ. ಆದಷ್ಟು ನಾನು ಎಲ್ಲ ತೋರ್ಸೋಕ್ಕೂ ಟ್ರೈ ಮಾಡ್ತೀನಿ. ನನ್ನ ಬೆಸ್ಟ್ ನಾನು 100% ಕೊಡ್ತೀನಿ. ಬನ್ನಿ ಹೋಗೋಣ. ದರ್ಶನ ಮುಗಿಸ್ಕೊಂಡು ಬಂದೆ. ಒಳಗಡೆ ಯಾವುದೇ ಥರ ಕ್ಯಾಮ್ರಾಸ್ ಫೋನ್ಸ್ ಏನೂ ಅಲೋ ಇರಲಿಲ್ಲಾಗಿತ್ತು. ಹಾಗಾಗಿ ಯಾವುದೇ ವಿಡಿಯೋ ನಮಗೆ ತೋರ್ಸೋಕ್ಕಾಗಲಿಲ್ಲ. ಸೊ ಬನ್ನಿ ನೋಡಿ ಎಷ್ಟು ಜನ ಸೊ ತೋರ್ಸೋಕ್ಕಾಗಿಲ್ಲ, ಬಟ್ ದೇವ್ರ ಫೋಟೋನ ನಿಮಗೆ ಹಾಕ್ತೀನಿ. ಬನ್ನಿ ಈಗ ಮುಂದೆ ಹೋಗೋಣ. ಕೇವ್ಸ್ ನೋಡೋಣ, ಅಲ್ಲಿ ಹೇಗಿದೆ ವಿಶೇಷತೆ ಏನು ಪ್ರತಿಯೊಂದು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ಹೋಗೋಣ. ನೋಡ್ತಾ ಹೋಗೋದಾದರೆ ಇಲ್ಲಿ 10 ರೂಪೀಸ್ ಮತ್ತೆ ಪೇ ಮಾಡಬೇಕಾಗತ್ತೆ. ಇಲ್ಲಿ ಪೇ ಮಾಡಿ ಸ್ಲಿಪ್ ತೊಗೊಂಡು ನಾವು ಮೇಲ್ಗಡೆ ಕೇವ್ಸ್ ನೋಡೋಕ್ಕೆ ಹೋಗ್ಬೋದು. ಸೊ ಅದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ತುಂಬ ಜನ ಇದ್ದಾರೆ ಇವತ್ತಂತೂ. ಇದರಲ್ಲಿ ಅವಾಗಿಂದ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ. ತುಂಬ ಜನ ಮಕ್ಕಳು ಟೂರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಡೆಯಿಂದೆಲ್ಲ ತುಂಬ ಜನ ಬರ್ತಾ ಇದ್ದಾರೆ. ಒಳ್ಳೆ ಸ್ಪಾಟು ಕೂಡ ಒಳ್ಳೆ ಎಂಜಾಯ್ ಮಾಡ್ಬೋದು. ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಆಗಿರ್ಬೋದು, ಫ್ಯಾಮಿಲಿ ಜೊತೆಗೆ ಒಳ್ಳೆ ಫನ್ ಟೈಮ್. ಇದು ವೀಕೆಂಡ್ಸ್ ಒಳಗೆ ಅವ್ರಿಗೂ ಕೂಡ ಫ್ರಸ್ಟ್ರೇಷನಿಂದ ಹೊರಗಡೆ ಒಂದು ಎಂಟರ್ಟೈನ್ಮೆಂಟ್ ಅಂತ ಆಗುತ್ತೆ. ಸೊ ಬನ್ನಿ ಮುಂದೆ ಹೋಗೋಣ, ಹೇಗಿದೆ ಅಂತ ನೀವು ತೋರಿಸ್ತಾ ಹೋಗ್ತೀನಿ. ಬನ್ನಿ. ನೋಡ್ತಾ ಇದ್ದೀರಾ? ಇನ್ನು ಯಾಣ ಬಂದು ಕುಮಟಾಯಿಂದ 25 ಕಿಲೋಮೀಟ್ರ್ ಆಗಿದ್ರೆ ಸಿರ್ಸಿಯಿಂದ 40 ಕಿಲೋಮೀಟ್ರ್ ಆಗಿರುತ್ತೆ. ಗೋಕರ್ಣದಿಂದ 56 ಕಿಲೋಮೀಟರ್ಸು, ಹಾಗೆ ಹುಬ್ಳಿಯಿಂದ 120 ಕಿಲೋಮೀಟ್ರ್ ಆಗುತ್ತೆ. ಸೊ ಬನ್ನಿ ಆಯಿತು. ಇನ್ನೊಂದು ಸ್ವಲ್ಪ ಇದೆ, ಹೋಗೋಣ. ತೋರ್ಸೋಕ್ಕಾಗಿಲ್ಲ, ಫುಲ್ ಸುಸ್ತಾಗ್ಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ನೀರು ಕುಡಿದೆ. ಇವಾಗ ಸ್ವಲ್ಪ ಸುಧಾರಿಸ್ಕೋತಾ ಇದ್ದೀನಿ. ಎಂತಕ್ಕಂದರೆ ವಿಡಿಯೋ ಜೊತೆಗೆ ಅದ್ರ ಪಿಚ್ ಇರಬೇಕು. ಜೊತೆಗೆ ನಾನು ನಡ್ಕೊಂಡೇ ಬರ್ತಾ ಇದ್ದೆ ಅಲ್ಲ, ಹಾಗಾಗಿ ಸ್ವಲ್ಪ ಪಿಚ್ ಸ್ಲೋ ಆಯಿತು. ಹಾಗಾಗಿ ಏನು ನೋಡ್ತಾ ಇದ್ದಾರಲ್ಲ ಹೇಗಿದೆ ಕೇವ್ಸ್ ಅಂತೆಲ್ಲ. ಒಂದೊಳ್ಳೆ ಎಷ್ಟು ಒಳ್ಳೆ ಏರ್ ಅಂದರೆ ಸಿಟಿ ಒಳಗೆ ಆ ವೆಹಿಕಲ್ಲು ಅದು ಇದು ಅದೇ ಜಂಜಾಟ ಇರುತ್ತೆ. ಒಂದಿನ ಈ ಪೀಸು ಸೂಪರ್ವಾಗಿರುತ್ತೆ. ನೋಡ್ತಾ ಇದ್ರೆ ಹೇಗಿದೆ ಕೇವ್ಸ್ ಅಂತ. ಇಲ್ಲೆಲ್ಲ ಒಳಗಡೆ ನೋಡ್ತಾ ಇರ್ಬೋದು ಹೆಂಗಿದೆ. ಒಂದೊಂದು ಸಣ್ಣ ಬಂಡಲ್ಲೇ ಇನ್ನೊಂದು ಬಂಡೆ ಟಚ್ ಆಗಿ ಅದು ಬೀಳದೇ ಇದ್ರೂ ಹೆಂಗಿದೆ ನೋಡಿ. ಅಲ್ಲ ನೀವು ನೋಡ್ತಾ ಇರ್ಬೋದು ಒಳಗಡೆ ಎಲ್ಲ ಹೇಗಿದೆ ಅಂತ. ಅಲ್ಟಿಯಾಗಿದೆ. ಇನ್ನು ಮುಂದೆ ಹೋಗೋಣ. ನೋಡಿದ್ರಿ ಹೇಗಿದೆ ಅಂತ. ಇನ್ನು ಮುಂದೆ ಹೋಗ್ತಾ ಇದ್ದೀವಿ. ಇದೆಲ್ಲ ನೋಡ್ತಾ ಹೋಗ್ತಾ ಇದ್ದೀರಾ. ನಾನು ಫುಲ್ಲು ಬ್ಯಾಕೇ ಮಾಡಿ ತೋರಿಸ್ತೀನಿ, ಆಮೇಲೆ ಫ್ರಂಟಲ್ಲಿ ಮಾಡಿ ತೋರಿಸ್ತೀನಿ. ಬಿಕಾಸ್ ಒಂದು ಸಲ ಮೇಲ್ಗಡೆ ವ್ಯೂಸ್ ಎಲ್ಲ ಹೇಗಿರುತ್ತೆ ಅಂತ ನಿಮ್ಗೆ ಕಾಣಿಸ್ತಾ ಹೋಗುತ್ತೆ. ಹಾಗಾಗಿ ನೋಡಿದ್ರಲ್ಲ ಹೇಗಿತ್ತು ಅಂತ. ಸೊ ಹೀಗೆ ನೀವು ಮೇಲ್ಗಡೆನೂ ನೋಡ್ಬೋದು ಹೇಗಿದೆ. ತರ್ದಿದ್ದ ಬಂಡೆ ಥರ ಇದೆ, ಬಟ್ ತುಂಬ ಚೆನ್ನಾಗಿದೆ ನೋಡಿ. ಎಲ್ಲ ಹೇಗೆ ಫೋಟೋ ಸ್ಪಾಟಿಗೆ ನಿಂತುಬಿಟ್ಟಿದ್ದಾರೆ ನೋಡಿ. ಓ ಇನ್ನು ಅಲ್ಲಿ ನೋಡಿ ಹೇಗೆ ಆ ಕಲ್ಲಲ್ಲಿ ಹೇಗೆ ನಿಂತಿದೆ ಅಂತ. ಇಲ್ಲಾಗಿರ್ಬೋದು, ಅಲ್ಲಿಂದ ಮುಂದೆ ಆಗಿರ್ಬೋದು, ಹೇಗೆ ಕಲ್ಲಲ್ಲಿ ಅದೇ ಕಲ್ಲಲ್ಲಿ ಜಾಯಿಂಟಾಗಿ ನಿಂತಿದೆ. ತುಂಬ ಚೆನ್ನಾಗಿದೆ. ಬನ್ನಿ ಮುಂದೆ ಹೋಗೋಣ. ಸೂಪರ್. ಜನನಂತೂ ನೀವು ನೋಡ್ತಾ ಇದ್ದೀರಾ ಎಷ್ಟು ಜನ ಇದ್ದಾರೆ ಅಂತ. ಅವಾಗಿಂದ ನಾನು ತೋರಿಸ್ತಾ ಇದ್ದೀನಿ. ಬಂದಿದ್ದು ಲೇಟ್ ಆಗಿರ್ಬೋದು, ಬಟ್ ಎಷ್ಟೋ ಜನ ನಾವು ಬಂದ್ರ ಮೇಲೆ ಬಂದಿದ್ದಾರೆ, ಎಷ್ಟೋ ಜನ ನಾವು ಬಂದ್ರ ಮೇಲೆ ಹೋಗಿದ್ದಾರೆ, ಇನ್ನಷ್ಟು ಜನ ಇದ್ದಾರೆ. ಸೊ ನೋಡಿ
ಅದ್ರ ಜೊತೆಗೆ ನಿಮಗೆ ಕೇಳಿಸ್ತಾ ಇರ್ಬೋದು ಹಕ್ಕಿ ಶಬ್ದ, ಸ್ವಲ್ಪ ಸೌಂಡ್ ಇದೆ ಬಟ್ ನಿಮಗೆ ಕೇಳಿಸ್ತಾ ಇರ್ಬೋದು. ಸೊ ಫ್ರೆಂಡ್ಸ್, ಕೇವ್ಸ್ ಒಳಗಡೆ ಯಾವುದೇ ಕಾರಣಕ್ಕೂ ಡ್ರೋನ್ನ ಹಾರಿಸ್ಬೇಡಿ, ಬಿಕಾಸ್ ಅದು ಪಕ್ಷಿಗಾಗಿರ್ಬೋದು, ಹಾಗೆ ಅಲ್ಲಿ ಜೇನು ಹುಳಗಳು ಕೂಡ ಇದ್ದಾರೆ. ಸೊ ಅವ್ರಿಗೆ ಹಾರ್ಮ್ ಆಗುತ್ತೆ. ಹಾಗಾಗಿ ಅದನ್ನು ಬಿಟ್ಟು ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗೋಣ. ಹೊರಗಡೆ ಡ್ರೋನ್ ಹಾರಿಸಿ, ಬಟ್ ಪ್ಲೀಸ್ ಯಾರೂ ಒಳಗಡೆ ಒಂದು ಡ್ರೋನ್ ಹಾರಿಸ್ಬೇಡಿ. ನೋಡ್ತಾ ಇರ್ಬೋದು, ಇದೇ ಕೇವ್ಸಲ್ಲಿ ಹೋಗ್ತಾ ಇಲ್ಲೊಂದಿಷ್ಟು ಸ್ಟೆಪ್ಸು ಮಾಡಿದ್ದಾರೆ. ಅಲ್ಲೊಂದಿಷ್ಟು ನೀವು ಕಲ್ಲು ಬಂಡೆನೂ ನೋಡ್ಬೋದು. ನೋಡಿ, ಅಲ್ಲಿ ಕೂಡ ಸ್ಟೆಪ್ಸ್ ಮಾಡಿದ್ದಾರೆ. ಈಗ ಮಧ್ಯದಲ್ಲಿ ದಾರಿಗೋಸ್ಕರ ಅವರು ಟಾರ್ಪಲ್ನ ಕೂಡ ಹಾಕಿಟ್ಟಿದ್ದಾರೆ. ನೋಡಿ ಕಲ್ಲೆಲ್ಲ ಹೇಗಿದೆ. ಇವತ್ತಿಗೆ ಈ ಒಂದು ಗುಡ್ಡ ನಮ್ಗೆ ಇಲ್ಲಿಗೆ ಲಾಸ್ಟ್ ಆಗಿದೆ. ಮುಂಚೆ ನಾವು ಹೀಗೆ ಹೋಗ್ಬೋದಿತ್ತು ಮೋಹಿನಿ ಬೆಟ್ಟ ನೋಡೋಕ್ಕೋಸ್ಕರ, ಬಟ್ ಪ್ರೆಸೆಂಟ್ ಇಲ್ಲಿ ಕ್ಲೋಸ್ ಆಗಿದೆ. ನಾವೀಗ ಕೆಳಗೆ ಇಳ್ಕೊಂಡು ಅಲ್ಲಿ ಹೋಗಬೇಕೇನೋ ಗೊತ್ತಿಲ್ಲ. ಸೊ ಬನ್ನಿ ಹೋಗೋಣ, ಅಲ್ಲಿ ಹೋಗ್ತಾ ನಿಮ್ಗೆ ತೋರಿಸ್ತೀನಿ. ಹಾಗೆ ಫ್ರೆಂಡ್ಸ್, ಏನು ವಿಶೇಷ ಅಂದರೆ ಇಲ್ಲಿ ಮಹಾಶಿವರಾತ್ರಿನ 10 ದಿನ ಕಾಲ ಮಾಡ್ತಾರಂತೆ. ಹಾಗೆ ಈ ಸಮಯದಲ್ಲಿ ಸುಮಾರು 10,000ಕ್ಕಿಂತ ಜಾಸ್ತಿ ಜನನೇ ದೇವಸ್ಥಾನಕ್ಕೆ ಬರ್ತಾರೆ, ಭಕ್ತಾದಿಗಳು ಬರ್ತಾರೆ, ಆಗಮಿಸ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲೇ ಪೂಜೆ ಸಲ್ಲಿಸಿ ನಂತರ ಭಕ್ತಾದಿಗಳು ಶುದ್ಧೀಕರಣದೊಂದಿಗೆ ಈ ಗುಹೆಯಿಂದ ವಸಂತ ಕಾಲದ ಪವಿತ್ರವಾದ ನೀರನ್ನು ತೆಗೆದುಕೊಂಡು ಹೋಗಿ ನಮ್ಮ ಗೋಕರ್ಣದ ಮಹಾಬಲೇಶ್ವರನಿಗೆ ಅರ್ಪಿಸ್ತಾರೆ ಅಂತಲೇ ಹೇಳ್ಬೋದು. ಅದೇ ಒಂದು ಪುಣ್ಯದ ಕೆಲಸ ಅಂತಲೇ ಹೇಳ್ಬೋದು. ಅಲ್ಲಿ ನೋಡ್ತಾ ಇರ್ಬೋದು ನೀರು ಒಂದು ಹೇಗೆ ಬೀಳ್ತಾ ಇದೆ ಅಂತ. ಅದೇ ಇವಾಗಲೇ ಹೇಗಿದೆ, ಇನ್ನು ಮಳೆಗಾಲ ಬಂದಾಗಂತೂ ಸ್ಟೆಪ್ಸ್ ಮೇಲೆಲ್ಲ ಹೇಗೆ ನೀರಿರುತ್ತೆ ಅಂತ ನೋಡ್ಬೋದು. ನೋಡಿ ಒಂದೊಂದೇ ಕಡೆ ಫೋಟೋ ಸ್ಪಾಟ್ಸ್ ಹೇಗೆ ಚೆನ್ನಾಗಿ ಕಾಣ್ತಾ ಇದೆ. ಇನ್ನು ಯಾಣಕ್ಕೆ ನಾನು ಹೇಳಿದ್ನಲ್ಲ 6-7 ಇಯರ್ಸ್ ಬ್ಯಾಕ್ ಬಂದಿದೆ ಅಂತ, ಅದನ್ನೊಂದು ಸ್ಕೌಟಿಂಗ್ ಟ್ರಿಪ್ಪಲ್ಲಿ ಬಂದಿದ್ದೆ. ಆ ಸ್ಕೌಟ್ ವಿಂಗಲ್ಲಿ ಇದೇನೆ ಅಂತ ಆಲ್ರೆಡಿ ನಿಮ್ಗೆ ಹೇಳಿದ್ದೇನೆ. ಸೊ ಸ್ಕೌಟಿಂಗಲ್ಲಿ ಟ್ರೆಕ್ಕಿಂಗ್ ಕ್ಯಾಂಪ್ ಇದ್ದಾಗ ನಾನು ಇಲ್ಲೆಲ್ಲ ಬಂದೋಗಿದ್ದೆ. ಆವಾಗ ಫ್ರೆಂಡ್ಸ್ ಜೊತೆಗೆ ಬಂದಿದ್ದೆ, ಸೂಪರ್ ಆಗಿತ್ತು. ಇನ್ನೊಂದ್ಸಲ ಫ್ರೆಂಡ್ಸ್ ಜೊತೆಗೆ ಬಂದಿದ್ದೆ, ಆವಾಗಲೂ ಚೆನ್ನಾಗಿತ್ತು. ಇನ್ನೊಂದ್ಸಲ ನಾನು ಫಸ್ಟ್ ಟೈಮ್ ಬಂದಿದ್ದು ನನ್ನ ಫ್ಯಾಮಿಲಿಯವ್ರ ಜೊತೆಗೆ, ನನ್ನ ಚಿಕ್ಕಮ್ಮಂದಿರ ಜೊತೆಗೆ. ಅವಾಗಂತೂ ಫುಲ್ ಚೆನ್ನಾಗಿ ಮಜಾ ಮಾಡ್ಕೊಂಡ್ವಿ. ಅವಾಗಂತೂ ಸಣ್ಣವಳಿದ್ದೆ, ನಾನು 8th 9th ಸ್ಟ್ಯಾಂಡರ್ಡ್ ಇದ್ದೆ. ಅಷ್ಟು ಫನ್ ಅಂದರೆ ಫ್ರೆಂಡ್ಸ್ ಜೊತೆ ಅಷ್ಟು ಫನ್ ಮಾಡಲಿಲ್ಲ, ಯಾಕಂದ್ರೆ ನಂಗೆ ಅಷ್ಟು ಗೊತ್ತಿರಲಿಲ್ಲ ಆಗಿತ್ತು, ಫಸ್ಟ್ ಟ್ರಿಪ್ ಆಗಿತ್ತು ಅದಕ್ಕೆ. ಬಟ್ ಒಂಥರ ಫನ್. ಇವತ್ತು ನಾನು ನಿಮ್ಗೆಲ್ಲರಿಗೂ ತೋರ್ಸೋಕ್ಕೋಸ್ಕರ ಬಂದಿದ್ದೀನಿ. ಅದು ಇನ್ನೂ ಜಾಸ್ತಿ ಖುಷಿಯಾಗಿದೆ, ತುಂಬ ಖುಷಿಯಾಗಿದೆ. ಇನ್ನು ನೀವು ನೋಡಿ ಸಹ ನಿಮಗೆ ಖುಷಿಯಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ, ನಾನು ಭಾವಿಸಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮನೆಗ ಬೇಡ. ಮತ್ತು ಕ್ಲೀನ್ಲಿನೆಸ್ನ ಇಷ್ಟು ಚೆಂದ ಮೇಂಟೈನ್ ಮಾಡಿದ್ರು ಅಂದರೆ ಯಾರೂ ಕಸನೆಲ್ಲ ಬಿಸಾಡ್ತಾ ಇಲ್ಲ. ಪ್ಲೀಸ್ ಯಾರು ಇನ್ನು ನೆಕ್ಸ್ಟ್ ಬರೋರು ಕೂಡ ಯಾವುದೇ ಕಸನಾಗಿರಲಿ, ಕವರ್ ಆಗಿರಲಿ, ಯಾರು ಬಿಸಾಕೋಕೆ ಹೋಗ್ಬಿಡಿ. ಇಷ್ಟೇ ಚೆಂದನ, ಇಷ್ಟೇ ಕ್ಲೀನ್ನ ನಾವು ಮೇಂಟೈನ್ ಮಾಡ್ಕೊಂಡು ಬರೋಣ. ಸೊ ಇಲ್ಲೊಂದಿಷ್ಟು ಫೋಟೋ ತಗೊಂಡೆ, ಮಜಾ ಬಂತು. ಬನ್ನಿ ಈಗ ಹೋಗೋಣ. ಇಷ್ಟೊತ್ತು ತನಕ ನಾವಿಲ್ಲೆಲ್ಲ ನೋಡಿದ್ವಿ, ಈಗ ವಾಪಸ್ ಹೋಗ್ತಾ ಇದ್ದೀವಿ. ಅದನ್ನು ಮುಂಚೆ ಹೇಳಿದ್ನಲ್ಲ, ಆ ಕಡೆಯಿಂದನೇ ನಾವು ವಾಪಸ್ ಹೋಗ್ತಾ ಇದ್ವಿ, ಎಕ್ಸಿಟ್ ತೊಗೋತಾ ಇದ್ವಿ. ಬಟ್ ಇವಾಗ ಅಲ್ಲೇ ಎಕ್ಸಿಟ್ ಇಲ್ಲ. ಸೊ ಮತ್ತೆ ಬಂದಿದ್ದವರಿಗೆ ವಾಪಸ್ ಬರ್ತಾಯಿದ್ದೀವಿ. ಮತ್ತೊಂದು ಇಲ್ಲೊಂದು 2 ಫೋಟೋ ತಗೊಂಡು ಮತ್ತೆ ಸಿಗ್ತೀನಿ. ಹೇಗೆ ಕಾಣಿಸ್ತಿದೆ ಅಂದರೆ ಇವಾಗ ಹೀಗೆ ಕಾಣಿಸ್ತಾ ಇದೆ. ಹಾಗೆ ನಾ ಹೇಳಿದ್ನಲ್ಲ ಫ್ರೆಂಡ್ಸ್, ಶಿವರಾತ್ರಿ ದಿನ 10 ದಿನ ಭಕ್ತಾದಿಗಳು ಏನು ಯಾಣಕ್ಕೆ ಬಂದು ಇಲ್ಲಿನ ತೀರ್ಥ ತಗೊಂಡೋಗಿ ಗೋಕರ್ಣ ಕೊಡ್ತಾರೆ. ಈ ಒಂದು ಸಂಗತಿ ಜನಪ್ರಿಯವಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಅದೇನಾಗಿದೆ ಅಂದರೆ ಭಕ್ತರು ಗೋಕರ್ಣಕ್ಕೆ ಪೂಜೆ ಸಲ್ಲಿಸುತ್ತಾರೆ. ಹಾಗೆ ಆ ನಗರದ ಜನರು ಯಾಣಕ್ಕೆ ಅದೇ ಉದ್ದೇಶಕ್ಕಾಗಿ ಪ್ರಯಾಣಿಸುತ್ತಾರೆ ಅಂತಲೇ ಹೇಳ್ಬೋದು. ಇಲ್ಲೊಂದು ಗಾದೆ ಕೂಡ ಇದೆ, ಏನಂದರೆ ಸೊಕ್ಕಿದ್ದವನು ಯಾಣಕ್ಕೆ ಹೋಗುತ್ತಾನೆ, ರೊಕ್ಕಿದ್ದವನು ಗೋಕರ್ಣಕ್ಕೆ ಹೋಗುತ್ತಾನೆ ಅಂತ. ಒಂಥರ ಕಾಲಲ್ಲಿ ನಡೆದು ಸುಸ್ತಾಗಿದೆ ಸ್ವಲ್ಪ, ಯಾಕಂದರೆ ನೆನ್ನೆ ಸಹ ವ್ಲಾಗ್ ಮಾಡೋಕ್ಕೆ ಹೋಗಿದ್ದೆ, ಮತ್ತು ಇವತ್ತು ಹೋಗ್ತಾ ಇದ್ದೇನಲ್ಲ, ಅದಕ್ಕೆ ಸ್ವಲ್ಪ ಸ್ಟ್ಯಾಮಿನಾ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. ಅಂತ ನೀವು ನೋಡಿದ್ದು ಭೈರವ ಶಿಖರ. ಈಗ ನಿಮ್ಗಲ್ಲಿ ಕಾಣಿಸ್ತಾ ಇದೆಯಾ, ಅದೇ ಮೋಹಿನಿ ಶಿಖರ. ಈಗ ನೆಕ್ಸ್ಟ್ ಅಲ್ಲಿಗೆ ಹೋಗಬೇಕು, ಬನ್ನಿ ಹೋಗೋಣ. ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ಅಲ್ವಾ, ಇವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿಂದ ನಮಗೆ ಮೋಹಿನಿ ಶಿಖರ ಕಾಣ್ತಾ ಇದೆ.
ಹಾಗೆ ಇಲ್ಲಿಯ ಸ್ಥಳೀಯರು ಈ ಪ್ರದೇಶವನ್ನು ರಾಷ್ಟ್ರೀಯ ನೈಸರ್ಗಿಕ ಪಾರಂಪರಿಕ ತಾಣ ಎಂದು ಕರೆಯುತ್ತಾರೆ. ಈ ಪ್ರದೇಶ ಉತ್ತರ ಕನ್ನಡದ ಐತಿಹಾಸಿಕ ಪ್ರಮುಖ ಪ್ರವಾಸಿ ಕೇಂದ್ರವಾಗಿದೆ. ಈ ಸ್ಥಳವು ಸಹ್ಯಾದ್ರಿ ಪರ್ವತದ ಜೀವ ವೈವಿಧ್ಯ ಪ್ರೇಕ್ಷಣೀಯ ಸ್ಥಳ ಎನ್ನಲಾಗಿದೆ. ಹಾಗಾಗಿ ಈ ಪ್ರದೇಶವು ಜೀವ ವೈವಿಧ್ಯ ಸಂರಕ್ಷಣೆಗೆ ಒಳಪಡುತ್ತದೆ ಎಂದು ಸೂಚಿಸಲಾಗಿದೆ. ಸೊ ಇದು ಕುಮಟದ ಮಾರ್ಗದಿಂದ ಹೋಗುವಂಥದ್ದು. ಮೋಹಿನಿ ಬೆಟ್ಟ ಅಲ್ಲೇ ಇರೋದು. ನಾನು ಅಂದ್ಕೊಂಡೆ ಇಲ್ಲಿಂದ ಹೋದರೆ ಮೋಹಿನಿ ಬೆಟ್ಟ ನೋಡ್ಬೋದು ಅಂತ, ಬಟ್ ಅದು ಕುಮಟದಿಂದ ಬರ್ತಾ ಇರೋರಿಗೆ ಅಲ್ಲಿಂದ ದಾರಿ ಮಾಡಿಕೊಟ್ಟಿದ್ದಾರಂತೆ, ಹಾಗಾಗಿ ಅವ್ರು ಬರ್ತಾ ಇದ್ದಾರೆ. ಸೊ ನನಗೆ ಮೋಹಿನಿ ಬೆಟ್ಟನ ಒಳಗಡೆ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಮುಚ್ಚೋಗಿದೆ. ಈಗ ವಾಪಸ್ ಹೋಗೋಣ. ನೋಡ್ತಾ ಇದ್ದೀರಾ, ಈ ಒಂದು ಟೈಮ್ 4 ಗಂಟೆ ಆಯಿತು. ಮಸ್ತ್ ಮಜಾ ಮಾಡಿದ್ವಿ, ಸೂಪರ್ಬಾಗಿ ಆಯಿತು. ಸಪೋಸ್ ನೀವೇನಾದರೂ ಬರ್ತಾ ಇದ್ದೀರಾ ಅಂದರೆ ಇಲ್ಲೇ ನಿಯರೆಸ್ಟ್ ವಿಭೂತಿ ಫಾಲ್ಸ್ ಕೂಡ ಇದೆ, ನೀವು ಅಲ್ಲಿ ಕೂಡ ಬರ್ಬೋದು. ಸೊ ನಾನು ಇವತ್ತು ಹೋಗೋದಿಲ್ಲ, ಯಾಕಂದರೆ ತುಂಬ ಲೇಟ್ ಆಗಿದೆ. ಮತ್ತು ಇದೇ ಡೈರೆಕ್ಷನಲ್ಲಿ ಇನ್ಯಾವುದಾದ್ರೂ ನಾನು ಪ್ಲೇಸ್ ಹುಡ್ಕೊ ಬಂದಾಗ ಅಲ್ಲಿ ಮತ್ತು ವಿಭೂತಿಗೆ ಎರಡಕ್ಕೂ ಹೋಗಿ ಬರ್ತೀನಿ. ಸೊ ಅದನ್ನು ನಿಮಗೆ ತೋರಿಸ್ತೀನಿ. ಇನ್ನು ತುಂಬ ಚೆನ್ನಾಗಿದೆ. ನೀವು ಬನ್ನಿ, ಒಮ್ಮೆ ಬರದೇ ಇರಬೇಡಿ, ಯಾಕಂದರೆ ಒಂದು ಅಲ್ಟಿಮೇಟ್ ಪ್ಲೇಸ್ನ ಮಿಸ್ ಮಾಡ್ಕೊಳ್ತೀರಾ. ಇವಾಗಂತೂ ಸಿಕ್ಕಾಪಟ್ಟೆ ಟೂರಿಸ್ಟ್ ಕಂಡ್ರಿ. ನಾನು ನಿಜವಾಗ್ಲೂ ಅಂದ್ಕೊಂಡು ಇರಲಿಲ್ಲ ಇಷ್ಟು ಜನ ಬಂದಿರ್ತಾರಂತ. ನಾನು ಹಂಗಾದ್ರೆ ಫ್ರೀಯಾಗಿ ವಿಡಿಯೋ ಮಾಡ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡೆ, ಬಟ್ ಇಲ್ಲ, ತುಂಬ ಜನ ಬಂದಿದ್ದರು. ಅದರೊಳಗೂ ಈಗಂತೂ ಎಲ್ಲರೂ ಬರ್ಬೋದು. ಮುಂಚೆ ಆಗಿದ್ದರೆ ಕಷ್ಟ ಆಗ್ತಿತ್ತು, ಅಂದರೆ ಏಜ್ ಆದರೆಲ್ಲ ತುಂಬ ಕಷ್ಟ ಮಾಡ್ಕೊಬರ್ತಾಯಿದ್ರು. ಬಟ್ ಇವಾಗ ರೋಡೆಲ್ಲ ತುಂಬ ಚೆನ್ನಾಗಾಗಿದೆ, ಮುಂಚಿನ ಥರ ಇಲ್ಲ. ಸೊ ಈಸಿಯಾಗಿ ನೀವು ಬಂದು ಹೋಗ್ಬೋದು. ಬನ್ನಿ, ಒಮ್ಮೆ ಫ್ರೀ ಮಾಡಿಕೊಂಡು ಹಾಗೆ ಒಂದೊಳ್ಳೆ ಫನ್ ಟೈಮ್ನ ಎಂಜಾಯ್ ಮಾಡ್ಬೋದು. ಬನ್ನಿ ಹೋಗೋಣ. ಸೊ ನೋಡಿ, ಅಲ್ಲೆಲ್ಲ ನೀವು ಅಲ್ಲೂ ನೋಡಿರ್ಬೋದು, ದೇವಸ್ಥಾನದ ಹತ್ರ, ಆ ಕೇವ್ಸ್ ಹತ್ರ. ಹಾಗೆ ಇಲ್ಲಿ ನೋಡ್ಬೋದು. ನಿಮ್ಮ ಹತ್ರ ಏನೇ ಕಷ್ಟ ಇದ್ದರೂ ಈ ಡಸ್ಟ್ಬಿನ್ನ ಯೂಸ್ ಮಾಡ್ಕೊಳ್ಳಿ. ಆಲ್ರೆಡಿ ಅದರೊಳಗಿದೆ ಯೂಸ್ ಮೀ ಅಂತ. ಸೊ ಪ್ಲೀಸ್ ಡಸ್ಟ್ಬಿನ್ಗೆ ನಿಮ್ಮ ಕಸನ ಹಾಕಿ. ಹೀಗೆ ನಮ್ಮ ಗ್ರೀನರ್ನ ಮೇಂಟೈನ್ ಮಾಡೋಣ. ಸೊ ಇಷ್ಟೊತ್ತು ಗಂಟೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಇಷ್ಟೊತ್ತು ಗಂಟೆ ನೀವಿದ್ದಿದ್ದು ನಮ್ಮ ಜೊತೆಗೆ ಯಾಣದಲ್ಲಿ. ಸೊ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ನನ್ನ ಚಾನಲ್ಗೆ ಯಾವಾಗಲೂ ಇರಬೇಕು. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಹಾಗೆ ಸಬ್ಸ್ಕ್ರೈಬ್ ಒತ್ತು, ಬೆಲ್ ಐಕಾನ್ನ ಕೂಡ ಒತ್ತಿ ಅಪ್ಕಮಿಂಗ್ ವೀಡಿಯೋಸಿಗೋಸ್ಕರ. ಮತ್ತೊಂದು, ನೀವೇನಾದರೂ ನನ್ನ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಫುಲ್ಲಾಗಿ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಮಲೆನಾಡು ವ್ಲಾಗರ್ ಯೂಟ್ಯೂಬ್ ಚಾನಲ್ ಜೊತೆಗೆ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಟೇಕ್ ಕೇರ್.